ಸಂತೋಷ ಮತ್ತು ಆಘಾತಕಾರಿ. ನಿನ್ನೆ ನಾವೆಲ್ಲ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಫಲಿತಾಂಶವನ್ನು ಕಂಡಿದ್ದೇವೆ. ಲಕ್ಷಗಟ್ಟಲೆ ಜನ ಅಕ್ರಮ ಬಾಂಗ್ಲಾ ನುಸುಳುಕೋರರು ಆ ರಾಜ್ಯದಲ್ಲಿ ವಾಸವಾಗಿದ್ದಾರೆ. ನಿನ್ನೆ ಬಿಜೆಪಿ ಅಲ್ಲಿ ಗೆಲ್ತಾ ಇದೆ ಅಂದ ತಕ್ಷಣನೇ ಆ ಅಕ್ರಮ ವಲಸೆಕೋರರು ಗಂಟು ಮೂಟೆ ಕಟ್ಕೊಂಡು ದೇಶದ ನಮ್ಮ ದಕ್ಷಿಣ ಭಾಗಕ್ಕೆ, ಕಾಂಗ್ರೆಸ್ ರಾಜ್ಯಗಳು ಕಾರುಬಾರು ಮಾಡುವಂತಹ ರಾಜ್ಯಕ್ಕೆ ಅವರು ವಲಸೆ ಬರ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಇನ್ನಿತರ ಪ್ರದೇಶಗಳಲ್ಲಿ ಈ ನುಸುಳುಕೋರರು ಸೇರ್ಕೊಂಡಿದ್ದಾರೆ. ಈಗ ಮತ್ತೆ ಪಶ್ಚಿಮ ಬಂಗಾಳದಿಂದ ಬಾಂಗ್ಲಾ ನಿವಾಸಿಗಳು ನಮ್ಮ ರಾಜ್ಯಕ್ಕೆ ಬಂದರೆ ರಾಜ್ಯ ಮತ್ತೊಂದು ಪಶ್ಚಿಮ ಬಂಗಾಳ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಪೊಲೀಸ್ ಇಲಾಖೆ ರೈಲ್ವೆ ನಿಲ್ದಾಣಗಳಲ್ಲಿ ತಪಾಸಣಾ ಕೇಂದ್ರಗಳನ್ನು ತೆರಿಬೇಕು. ಯಾರು ಬರ್ತಾ ಇದ್ದಾರೋ ಬಾಂಗ್ಲಾದವರು, ಅವರನ್ನ ಅದೇ ಟ್ರೈನಿಗೆ ಹತ್ತಿಸಿ ಈ ದೇಶದಿಂದ ಗಡಿಪಾರು ಮಾಡುವಂತಹ ಕೆಲಸ ಇಲ್ಲಿಯ ರಾಜ್ಯ ಸರ್ಕಾರ, ಇಲ್ಲಿಯ ಪೊಲೀಸ್ ಇಲಾಖೆ ಮಾಡಬೇಕು ಅಂತ ನಾನು ಆಗ್ರಹವನ್ನು ಕೊಡ್ತಾ ಇದ್ದೀನಿ. ಮೋದಿ ಅವರ ಮತ್ತು ಅಮಿತ್ ಶಾ ಅವರ ಜೋಡಿ ಕಿತ್ತು ಬಿಸಾಕದೇ ಆಗದೇ ಇರುವಂತಹ ಮಮತಾ ಬ್ಯಾನರ್ಜಿ ಸರ್ಕಾರವನ್ನು 15 ವರ್ಷದ ದುರಾಡಳಿತಕ್ಕೆ ನಿನ್ನೆ ಕೊನೆ ಮಳೆಯನ್ನ ಜಡಿದಿದ್ದಾರೆ. ಇದು ಪ್ರಜಾಪ್ರಭುತ್ವದ ಬಹುದೊಡ್ಡ ಗೆಲುವು ಅಂತ ನಮ್ಮ ಶಿವಸೇನಾ ಪಕ್ಷ ಅದನ್ನು ಸ್ವಾಗತ ಮಾಡ್ತಾ ಇದೆ. ಒಂದು ರಾಷ್ಟ್ರಭಕ್ತಿಯ ಮತ್ತು ಅಭಿವೃದ್ಧಿಯ ಸಲುವಾಗಿ ಪಶ್ಚಿಮ ಬಂಗಾಳದ ಜನ ಪರಿವರ್ತನೆಯಾಗಿ ಇವತ್ತು ಸದೃಢ ಸರ್ಕಾರವನ್ನು ಅಲ್ಲಿ ರಚನೆ ಮಾಡಲಿಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅದರ ಈ ಪ್ರಜಾಪ್ರಭುತ್ವದ ಗೆಲುವು ಅಂತ ನಾವೆಲ್ಲರೂ ಕೂಡ ಹರ್ಷ ವ್ಯಕ್ತಪಡಿಸಬೇಕು. ಅದನ್ನು ನಾವು ಸ್ವಾಗತ ಮಾಡ್ತೀವಿ.